ए प्यारे वतन तेरी धरती को सजाएंगे, हर सिमत मोहब्बत के हम फूल खिलाएंगे। ए प्यारे वतन तेरी धरती को सजाएंगे, हर सिमत मोहब्बत के हम फूल खिलाएंगे। मेरी जान मेरे दिल की धड़कन है हिंदुस्तान, सलामत रहे तेरा गुलशन हिंदुस्तान। मेरी जान मेरे दिल की धड़कन है हिंदुस्तान, सलामत रहे तेरा गुलशन हिंदुस्तान। माथे पे तेरे लाली, गोदी में हरियाली, निखरे तेरे गुलशन का पत्ता डाली डाली। धरती तेरी धन उगले, जरखेज हो हर बाली, हर आँख में जुगनू हो, हर घर में हो खुशहाली। सरमस्त हवाओं में, खुश रंग फजाओं में, सरमस्त हवाओं में, खुश रंग फजाओं में, सब मिलकर गाएंगे उल्फत की छाओं में। मेरे दिल की धड़कन हिंदुस्तान, सलामत रहे तेरा गुलशन हिंदुस्तान। एक जोहद मुसलसल का है क़िस्सा लाफ़ानी, दोहराते रहेंगे हम पुरखों की वो कुर्बानी। झुकने नहीं देंगे हम परचम कभी भारत का, रखेंगे भरम अपने आबा की रिवायत का। तेरा इश्क लहू में रुआ है, मेरी जान तुझ पे कुर्बा है, असलाफ की उम्मीदों का खुश रंग गुलिस्ता है। वो आज मिले तुझको जिस पर न सवाल आए, ऊंचाई से भी ऊंचा परचम तेरा लहराए। हम फसल बहारों से तुझको सजाएंगे, जर्रों को तेरे मिसले खुर्शीद बनाएंगे। हिंदू हो के मुस्लिम हो, सिख हो या के ईसाई, सब मिल के बढ़ाएंगे इस देश की रानाई। जाओ मेरे दिल की धड़कन हिंदुस्तान, सलामत रहे तेरा गुलशन हिंदुस्तान। तेरी सुबह तेरा खुशा है, तेरी शाम में है जादू, सांसों में महकती है। जय भीम, जय भीम, जय जय भीಮ್. ತಮಗೆ 76ನೇ ವರ್ಷ ಗಣರಾಜ್ಯೋತ್ಸವದ ಶುಭಾಶಯನ ಕೋರಕ್ ಬಯಸ್ತಾ ಇದ್ದೀನಿ. ನಾನು ಎರಡನೇ ಬಾರಿ ಫ್ಲಾಗ್ ಹಾಸ್ಟ್ ಮಾಡ್ತಾ ಇರೋದು ನನ್ನ ಸೌಭಾಗ್ಯ ಅನಿಸ್ತದೆ. ಗಣರಾಜ್ಯೋತ್ಸವ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ದಿನ ತಮಗೆಲ್ಲ ಗೊತ್ತೇ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 1946ರಲ್ಲಿ 1946ರಲ್ಲಿ ಅವ್ರಿಗೆ ಸಂವಿಧಾನ ಮಾಡಕ್ಕೆ ಒಂದು ಚೇರ್ಮನ್ ಆಗಿ ಆಯ್ಕೆ ಮಾಡ್ತಾರೆ. ಅದಾಗಿ ಒಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ವರ್ಷ ಕಾಲ ಟೈಮ್ ತಗೊಂತಾರೆ. ಬೇರೆ ಆತ್ರದಲ್ಲಿ ಯಾವುದು ಮಾಡಲ್ಲ. 3 ವರ್ಷ ಕಾಲ ತಗೊಂಡು ಈ ಸಂವಿಧಾನ ರಚನೆ ಮಾಡ್ತಾರೆ. ಈ ಸಂವಿಧಾನ ರಚನೆ ಮಾಡಿದ ಕಾರಣಕ್ಕೆ ಇವತ್ತ ನಾನು ಇಲ್ಲಿ ಮಂತ್ರಿಯಾಗಿ ತಮ್ಮ ಮುಂದೆ ನಿಂತಿರೋದು. ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಸಮ ನಾವು ಯಾರು ಇಲ್ಲಿ ಸಮ ಇರಕ್ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನಾವೆಲ್ಲ ಸಮವಾಗಿ ನಮ್ಗೆ ಅಧಿಕಾರನ ಸಿಗ್ತಾ ಇರೋದು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೇ ಒಂದೇ ಸಮಾಜಕ್ಕೆ ಸೀಮಿತ ಇರಲಿಲ್ಲ, ಎಲ್ಲಾ ಸಮಾಜ ವರ್ಗವರೆಗೂ ನಾಯಕರಾಗಿದ್ದು ಆ ತರ ಒಬ್ಬ ಮಹಾನ್ ವ್ಯಕ್ತಿ. ನಾವೆಲ್ಲ ಇವತ್ತು ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೊಂದು ಬಾರಿ ತಮಗೆಲ್ಲ ಶುಭಾಶಯನ ಕೋರಿ, ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಸರ್ಕಾರ ಬಂದು 1.5 ವರ್ಷ ಆಗಿದೆ. ನಾವು ಚುನಾವಣೆ ಟೈಮಲ್ಲಿ ಒಂದು ಘೋಷಣೆ ಮಾಡಿದ್ವಿ, ನಮ್ಮ ಸರ್ಕಾರ ಬಂದ್ರೆ ನಾವು 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ವಿ. ಅದ್ರಲ್ಲಿ ಮನೆಗೆ 2,000 ರೂಪಾಯಿ, 5 kg ಅಕ್ಕಿ ಇದ್ದಿದ್ರು 10 kg ಅಕ್ಕಿ ಮಾಡ್ತೀವಿ. ಎಲ್ಲ ನಮ್ಮ ತಾಯಂದ್ರು ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೋದು. ಆಮೇಲೆ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡ್ತೀವಿ. ಈ ಡಿಪ್ಲೊಮಾ ಹೋಲ್ಡರ್ಗಳಿಗೆ 1,500 3,000 ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ವಿ.
ವಿರೋಧ ಪಕ್ಷದವರು ಇಲ್ಲ ಈ ಘೋಷಣೆಯನ್ನ ಬರೇ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಯನ್ನ ಲಾಗು ಮಾಡಕ್ ಸಾಧ್ಯ ಆಗಲ್ಲ. ಅವರು ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನ ಲಾಗು ಮಾಡಿರೋ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇನ್ನೊಂದು 6ನೇ ಗ್ಯಾರಂಟಿ ಅಂತ ನಾನು ಹೇಳಕ್ ಬಯಸ್ತೀನಿ. 6ನೇ ಗ್ಯಾರಂಟಿ ನಾವು ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ, ಮನೆಗಳು ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿರಲಿಲ್ಲ. ಈ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 15, 16, 17, 18, 19, 20 ಸ್ಲಮ್ ಬೋರ್ಡ್ ಅಲ್ಲಿ 1,80,253 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ 1.5 ವರ್ಷ ಸಮ್ಮಿಶ್ರ ಸರ್ಕಾರ ಬಂತು. ಆಮೇಲೆ ಬಿಜೆಪಿ ಸರ್ಕಾರ 4 ವರ್ಷ ಬಿಜೆಪಿ ಸರ್ಕಾರ ಇತ್ತು. ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಸಬ್ಸಿಡಿ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC ST ಇದ್ರೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಅವರೇಜ್ ತಗೊಂಡ್ರೆ 3 ಲಕ್ಷ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ 4.5 ಲಕ್ಷ ಬೆನಿಫಿಷರಿ ಕಟ್ಟಬೇಕಾಗಿತ್ತು. ಟೋಟಲ್ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿರೋದು ಸ್ಲಮ್ ಬೋರ್ಡ್ಗೆ 1,80,253 ಮನೆಗಳಿಗೆ. ಅದೇ ತರ ರಾಜೀವ್ ಗಾಂಧಿಯಲ್ಲಿ 47,860 ಮನೆ, ಒಟ್ಟಾಗಿ 2,30,000 ಮನೆ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಆ ಸ್ಯಾಂಕ್ಷನ್ ಆಗಿರೋದು ಮನೆಗಳು. ಒಂದ್ ಮನೆ ಕಟ್ಟಬೇಕಾದ್ರೆ ನಾನು ಹೇಳಿದಂಗೆ 7 ಲಕ್ಷ ಆಗ್ತದೆ. ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು 7,400 ಕೋಟಿ ಸ್ಲಮ್ ಬೋರ್ಡ್ ಮತ್ತೆ ರಾಜೀವ್ ಗಾಂಧಿದು 2,100 ಕೋಟಿ, ಒಟ್ಟಾಗಿ 9,500 ಕೋಟಿ ಬೆನಿಫಿಷರಿ ಕೊಡಬೇಕಾಗಿತ್ತು. ಟೋಟಲ್ 8 ವರ್ಷದಲ್ಲಿ ಬೆನಿಫಿಷರಿ ಕೊಟ್ಟಿದೆ 310 ಕೋಟಿ. ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, ಯಾರು 15,000 ಕೊಟ್ಟವ್ರೆ. ಆದ್ಮೇಲೆ ಕೊಡಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಸರ್ಕಾರ ಬಂದಾದ್ಮೇಲೆ, ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ, ನಾನು ವಸತಿ ಮಂತ್ರಿ ಆದ್ಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು ಹೆಂಗೊಬ್ಬ ಮನೆಯ ಮುಖ್ಯಮಂತ್ರಿಗಳು ಹೇಳಿದ್ರು ಈ ಗ್ಯಾರಂಟಿಗಳು ಕೊಡಕ್ಕೆ ಕನಿಷ್ಠ 55,000 ರಿಂದ 60,000 ಕೋಟಿ ಆಗ್ತದೆ. ಇದನ್ನು ನಾನು ಹೆಂಗೊಬ್ಬ ಮನೆಯ ಮುಖ್ಯಮಂತ್ರಿಗಳು ಹೇಳೋದು ಅಂತ ಹೇಳ್ಬಿಟ್ಟು ಹಂಗೂ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಈ ತರ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ 2,30,000 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ. ಬಿಜೆಪಿ ಸರ್ಕಾರ ಬಂತು, 4 ವರ್ಷ ಇತ್ತು, ಅವರು ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಹಾಗಾಗಿ ಬಡವರು ಕಟ್ಟಕ್ ಸಾಧ್ಯ ಆಗಲ್ಲ ಸರ್. 4 ಲಕ್ಷ ಕಟ್ಟಬೇಕು, ಅವ್ರು ಕಟ್ಟಕ್ ಸಾಧ್ಯ ಆಗಲ್ಲ. ಜನ ಬೀದಿಯಲ್ಲಿದ್ದಾರೆ. ನಾವೇ ಸರ್ಕಾರ ವತಿಯಿಂದ ಈ ಮನೆಗಳು ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿ 2-3 ಮೀಟಿಂಗ್ ಮಾಡಿ ಬಡವ್ರ ಬಗ್ಗೆ ಕಾಲೇಜಿದ್ದ ಕಾರಣಕ್ಕೆ ಏನ್ ಮಾಡಿದ್ರು, ಇಲ್ಲ ಮೇಡೋ ಇದು ನಿನ್ನೇಂತರ ಸತ್ಯ, ಈ ಬಡವ್ರಿಗೆ ದುಡ್ಡು ಕೊಡಕ್ಕಾಗಲ್ಲ, ಅದು ಎಷ್ಟೆಲ್ಲ ಕಷ್ಟ ಆಗ್ಲಿ, ಆ 9,400 ಕೋಟಿ ಸರ್ಕಾರ ವತಿಯಿಂದಾನೆ ಕೊಡ್ತೀನಿ, ಈ ಮನೆಗಳು 1 ವರ್ಷದಲ್ಲಿ ನೀನು ಕಂಪ್ಲೀಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಹೋದ ವರ್ಷದಲ್ಲಿ ಜನವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ 500 ಕೋಟಿ ಫೆಬ್ರವರಿಯಲ್ಲಿ ರಿಲೀಸ್ ಮಾಡಿದ ಕಾರಣಕ್ಕೆ ನಾವು 36,789 ಮನೆಗಳು ಕೊಟ್ವಿ. ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ.